ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ ಹಿರಿಯ ನಟ ವಿನೋದ್ ರಾಜ್. ಭೇಟಿಯಾಗಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿಗೆ ಸಾಂತ್ವನ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ದರ್ಶನ್ ಅವರನ್ನ ಜೈಲಿಗೆ ಹೋಗಿ ಮೀಟ್ ಮಾಡ್ಕೊಂಡ್ ಬಂದ್ರು ವಿನೋದ್ ರಾಜ್ ಅವರು. ಅದಾಗಿ ಕೆಲವೇ ದಿನಗಳಲ್ಲಿ ಇದೀಗ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗ್ಲಿಕ್ಕೆ ಹೋಗಿರೋದು. ಒಂದಷ್ಟು ಅನುಮಾನ, ದರ್ಶನ್ ಏನಾದ್ರೂ ಮೆಸೇಜ್ ಪಾಸ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರಾ? ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿ ಬಂದ ನಂತರದಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗ್ತಿದ್ದಾರೆ ವಿನೋದ್ ರಾಜ್. ದರ್ಶನ್ ವಿಚಾರದಲ್ಲಿ ಕಳೆದ ಒಂದಷ್ಟು ದಿನಗಳಿಂದ ಕೆಲ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಇದಕ್ಕಿದ್ದ ಹಾಗೆ ವಿಜಯಲಕ್ಷ್ಮಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಆಗ್ತಾರೆ. ಅದಾದ ನಂತರದಲ್ಲಿ ಇದೀಗ ವಿನೋದ್ ರಾಜ್ ಅವರು ಜೈಲಿಗೆ ಹೋಗ್ಬಿಟ್ಟು ದರ್ಶನ್ ಭೇಟಿಯಾಗಿ ಬಂದಿದ್ದಾರೆ. ಅಲ್ಲಿಂದ ಸೀದಾ ಹೋಗಿರೋದು ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗಲಿಕ್ಕೆ. ದರ್ಶನ್ ಅವರು ಕೂಡ ಜೈಲಿಗೆ ಬಂದ ಕೆಲ ಆಪ್ತರ ಬಳಿಯಲ್ಲಿ ಹೇಳ್ಕೊಂಡಿದ್ದಾರಂತೆ, ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗ್ತೀನಿ, ನಾನೇ ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ತೇನೆ, ಕೈಲಾದ ಸಹಾಯ ಮಾಡ್ತೇನೆ ಅಂತ ಹೇಳಿ. ಈ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ? ಜೈಲಿಗೆ ಬಂದಿರುವ ಕೆಲ ಆಪ್ತರ ಜೊತೆಯಲ್ಲೇ ಈ ಮಾತುಕತೆಯನ್ನ ನಡೆಸಿದ್ದಾರ ದರ್ಶನ್. 1 ಲಕ್ಷದ ಚೆಕ್ಕನ್ನು ಬರ್ಕೊಟ್ಟಿದ್ದಾರೆ ವಿನೋದ್ ರಾಜ್ ಅವರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಕೇವಲ ಮಾನವೀಯ ದೃಷ್ಟಿಯಿಂದ ಬಂದು ಭೇಟಿಯಾಗಿ ಸಾಂತ್ವನ ಹೇಳಿದ್ದಷ್ಟೇನಾ ವಿನೋದ್ ರಾಜ್ ಅವರು, ಅಥವಾ ಜೈಲಲ್ಲಿ ದರ್ಶನ್ ಭೇಟಿಯಾದ ಸಂದರ್ಭದಲ್ಲಿ ಏನಾದರೂ ಮಾತುಕತೆಯಾಗಿ ಅದರ ಭಾಗವಾಗಿ ಬಂದು ಭೇಟಿಯಾಗಿ ಸಾಂತ್ವನ ಮಾಡ್ತಿರೋದಾ ಹೇಗೆ ಅಂತ? ಖಂಡಿತ ಸ್ಮಿತಾ, ಏನಂದ್ರೆ ಇದೀಗ ತಾನೇ ಏನು ಮೃತ ರೇಣುಕಾಸ್ವಾಮಿಯ ಮನೆಗೆ ಏನು ನಟ ವಿನೋದ್ ರಾಜ್ ಭೇಟಿ ನೀಡ್ತಾರೆ. ಭೇಟಿ ನೀಡಿದ ತಕ್ಷಣ ಏನು ಮನೆಯೊಳಗಿನ ಏನು ಪೋಷಕರಾದಂತ ತಂದೆ ಮತ್ತೆ ತಾಯಿ ಮತ್ತೆ ಮೃತ ರೇಣುಕಾಸ್ವಾಮಿಯ ಪತ್ನಿಯಾದಂತಹ ಸಹನ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿಯಾದ ತಕ್ಷಣಕ್ಕೆ ಸಾಕಷ್ಟು ಅವರು ಮಾಧ್ಯಮಗಳ ಮುಂದೆನೆ ಕೂಡ ಅವರು ಮಾತಾಡ್ತಾರೆ. ಆದ್ರೆ ಅವರು ಕೂಡ ನಿಮ್ಮ ತಾಯಿಯ ಸುಮಾರು ಫಿಲ್ಮ್ಗಳನ್ನ ನೋಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಭಾವುಕರಾಗ್ತಾರೆ. ಆ ಭಾವುಕರಾದ ಹಿನ್ನೆಲೆಯಲ್ಲಿ ಅವರು ಕೂಡ ಅಂದ್ರೆ ಈ ತರ ಒಂದು ಘಟನೆ ನಡೀಬಾರ್ದಿತ್ತು, ನಡೆದೋಗಿದೆ ಅಂತ ಹೇಳ್ಬಿಟ್ಟು ಅವರ ವೈಯಕ್ತಿಕವಾಗಿ, ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಟ ದರ್ಶನ್ ಪರವಾಗಿ ಅಂತ ಏನಲ್ಲ, ಬಟ್ ಅಂದ್ರೆ ಈ ಹಿಂದೆನೆ ಬರಬೇಕಾಗಿತ್ತು. ಆದ್ರೆ ನನಗೆ ಮೇಜರ್ ಆಪರೇಷನ್ ಆಗಿತ್ತು, ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ನನಗೆ ಬರ್ಲಿಕ್ಕಾಗಿರಲಿಲ್ಲ. ಮತ್ತೆ ನಟ ದರ್ಶನ್ ಅವ್ರನ್ನ ಏನಾದ್ರು ಮಾತಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ನಟ ವಿನೋದ್ ರಾಜ್ ಹೇಳ್ತಾರೆ. ಆದ್ರೆ ಅಲ್ಲಿ ಒಂದು ಸಲಕ್ಕೆ ಐದು ಜನಕ್ಕೆ ಒಟ್ಟಿಗೆ ಇರ್ತಾರೆ, ಆದ್ರೆ ಮಾತಾಡೋಕ್ಕೆ ಏನೂ ಕೂಡ ಅವಕಾಶ ಇರಲ್ಲ. ನನ್ನನ್ನು ನೋಡಿ ಅವರು ನಟ ದರ್ಶನ್ ಭಾವುಕರಾದ್ರು ಬಿಟ್ರೆ ಮತ್ತೇನು ಬೇರೆ ನಾವು ಏನು ಮಾತಾಡಕ್ಕೆ ಸಾಧ್ಯವಾಗಲಿಲ್ಲ. ಬಟ್ ಯಾವುದೇ ರೀತಿಯಾದಂತಹ ಒಂದು ಸಂಧಾನ ಆಗಲಿ ಮತ್ತೆ ಯಾವುದೇ ರೀತಿಯಾದ ರಾಜಿಗೆ ನಾನು ಬಂದಿಲ್ಲ. ನನ್ನ ವೈಯಕ್ತಿಕವಾಗಿ ನನ್ನ ಉದ್ದೇಶಪೂರ್ವಕವಾಗಿ ಇವ್ರನ್ನ ನೋಡಬೇಕು, ಮಾತಾಡ್ಸ್ಬೇಕಂತ ತುಂಬಾ ದಿನಗಳಿಂದ ಕೂಡ ನಾನು ಒಂದು ಯೋಚನೆ ಮಾಡಿದ್ದೆ. ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದ ಕಾರಣಕ್ಕೆ ನಾನು ಬರ್ಲಿಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವರ ತಾಯಿ ಲೀಲಾವತಿ ಹೆಸರಲ್ಲಿ ಅವರು 1 ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ವಿತರಣೆ ಮಾಡಿ ಅವ್ರನ್ನ ಸಾಂತ್ವನ ಹೇಳಿ ಮತ್ತೆ ಅವ್ರಿಗೆ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿದ್ರು. ಅದೇ ರೀತಿ ಏನಂದ್ರೆ ಮನೆಯಲ್ಲಿ ವಯಸ್ಸಾದ ಒಂದು 99 ವರ್ಷದ ಅಜ್ಜಿ ಕೂಡ ಇದ್ದಾರೆ. ಈ ಮನೆಯನ್ನು ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟಕರವಾಗಿದೆ. ಯಾಕಂದ್ರೆ ನಾನು ಕೂಡ ಒಬ್ಬಂಟಿ ಜೀವನ ಮಾಡಿದ ನನಗೆ ಅನುಭವ ಇದೆ. ಆ ಅನುಭವ ಮೇಲೆ ಹೇಳ್ತಿದ್ದೀನಿ. ಆದರೆ ಇದಕ್ಕೂ ಖಂಡಿತವಾಗಿಯೂ ಈಗ ಒಂದು ಘಟನೆ ನಡೀಬಾರ್ದಿತ್ತು, ಆದರೆ ನಡೆದೋಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ರಾಜಿ ಮತ್ತೆ ಸಂಧಾನ ಮತ್ತು ಯಾವುದೇ ರೀತಿಯ ಕಾನೂನು ಏನು ಹೇಳುತ್ತೋ ಆ ಕಾನೂನಿನ ಮೇಲೆ ಕೂಡ ನಾವು ನಿಂತಿರ್ತೀವಿ ಅಂತ ಹೇಳ್ಬಿಟ್ಟು ನಟ ವಿನೋದ್ ರಾಜ್ ಹೇಳಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಒಂದಷ್ಟು ಪ್ರಯತ್ನಗಳೇನಾದರೂ ಆಗ್ತಿದೆಯಾ? ಅನುಮಾನ ಸಹಜ ನೋಡಿ. ವಿನೋದ್ ರಾಜ್ ಅವರು ಹೇಳಿರಬಹುದು ಆಪರೇಷನ್ ಆಗಿತ್ತು, ಹಾಗಾಗಿ ಬರ್ಲಿಕ್ಕಾಗಲಿಲ್ಲ, ಸ್ವಲ್ಪ ತಡ ಆಯಿತು ಬರಲಿಕ್ಕೆ ಇತ್ಯಾದಿ. ಆದರೆ ಮೊದಲಿಗೆ ವಿನೋದ್ ರಾಜ್ ಅವರು ಹೋಗಿರೋದು ದರ್ಶನ್ ಅವರನ್ನು ಭೇಟಿ ಮಾಡಲಿಕ್ಕೆ. ಅದಾದ ಮೇಲೆ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡ್ತಿದ್ದಾರೆ. ತಪ್ಪಲ್ಲ, ಅವ್ರ ಇಂಟೆನ್ಷನ್ ಬಗ್ಗೆ ಪ್ರಶ್ನೆ ಅಲ್ಲ ನಮ್ಮದು. ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದು ನಿಜಕ್ಕೂ ಸ್ವಾಗತಾರ್ಹ. ಆದರೆ ರಾಜಿ ಸಂಧಾನಕ್ಕೆ ಏನಾದರೂ ಮುಂದಾಗ್ಬಿಟ್ರ ಅನ್ನೋ ಅನುಮಾನ. ಇದಕ್ಕೆ ಬಹುಶಃ ವಿನೋದ್ ರಾಜ್ ಅವರು ಮುಂದಿನ ಹಂತದಲ್ಲಿ ಉತ್ತರ ಕೊಡಬೇಕು. ಬಿಜೆಪಿಯವರು ಜೆಡಿಎಸ್ನವರು ಇದನ್ನು ರಾಜಕೀಯ ದುರುದ್ದೇಶದಿಂದ ತಂದಿರತಕ್ಕಂಥದ್ದು. ರಾಜಕೀಯ ಮಾಡಲಿಕ್ಕೆ
ರಾಜಕೀಯ ದುರುದ್ದೇಶದಿಂದ ಈ ನಿಲುವಳಿ ಸೂಚನೆಗಳನ್ನು ತಂದಿರತಕ್ಕಂಥ ಯಾವುದೇ ನಿಲುವಳಿ ಸೂಚನೆ ಚರ್ಚೆ ಆಗಬೇಕಾದ್ರೆ ಅದು ನಿಯಮಗಳ ಅನುಸಾರ ಇರಬೇಕಾಗ್ತದೆ. ನಿಯಮಗಳಿಗೆ ವಿರುದ್ಧವಾಗಿದ್ದರೆ ಅಂತ ನಿಲುವಳಿ ಸೂಚನೆಗಳನ್ನು ಚರ್ಚೆ ಮಾಡಲಿಕ್ಕೆ ಬರಲ್ಲ. ನಾನು ಹಾಗಾಗಿ ನಿಯಮಾವಳಿಗಳಿಗೆ ವಿರುದ್ಧವಾಗಿದ್ದರಿಂದ ವಿರೋಧ ಪಕ್ಷದ ಆಮೇಲೆ ವಿಧಾನಸಭಾ ಸಭಾಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಯವರು ಕಾನೂನು ರೀತಿಯ ಕ್ರಮ ತಗೊಂಡಿದ್ದಾರೆ. ಬಿಜೆಪಿಯವರು ಜೆಡಿಎಸ್ನವರು ರಾಜಕೀಯವಾಗಿ ಹತಾಶರಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 135+1 ಸ್ಥಾನ ಗೆದ್ದ ಮೇಲೆ ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಮತ್ತೆ ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಮಸಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥದನ್ನು ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಕೂಡ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ನಾವು 2 ವಾರ ವಿಧಾನಸಭೆಯನ್ನ ಕರೆದಿದ್ದು ಮುಂಗಾರು ಅಧಿವೇಶನ 2 ವಾರಗಳ ಕಾಲ 2 ವಾರಗಳು ಒಂದೇ ವಿಚಾರ